ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ. ನಮ್ಮ ಪಾಪುಗೆ ಆ್ಯಕ್ಚುಲಿ ಇವತ್ತು ಸ್ಕೂಲ್ ಇಲ್ಲ ಅಂತಂದರೆ ಮಧ್ಯಾಹ್ನ ಇವೆಂಟ್ ಇದೆ. ಏನು ಇವೆಂಟು ಅಂತಂದರೆ ಇವತ್ತು ನಮ್ಮ ಪಾಪು UKG ಆಗಿರೋದ್ರಿಂದ ಸೊ ಇವತ್ತು ನೈಟ್ ಸ್ಟೇ ಅಂತ ಒಂದು ಫಂಕ್ಷನ್ ಥರ ಇಟ್ಕೊಂಡಿದ್ದಾರೆ, ಪ್ರೋಗ್ರಾಮ್ ಥರ ಪಾರ್ಟಿ ಥರ ಇಟ್ಕೊಂಡಿದ್ದಾರೆ. ಅಂತಂದರೆ ಡಿನ್ನರ್ ಪಾರ್ಟಿ ಫಾಲೋಡ್ ಬೈ ನೈಟ್ ಸ್ಟೇ ಇವೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಸುಮಾರು ಜನ ಮಕ್ಕಳು ಇರೋಕ್ಕೆ ಒಪ್ಕೋತಾ ಇಲ್ಲ, ನಮ್ಮ ಪಾಪುನು ಕೂಡ ಆಲ್ಟ್ ಆಗೋಕ್ಕೆ ಒಪ್ಕೋತಾ ಇಲ್ಲ. ಬಟ್ ಟೀಚರ್ ಹೇಳಿದ್ದಾರೆ ಬ್ರಷು ಪೇಸ್ಟ್ ಎಲ್ಲ ಜಿಪ್ ಕವರ್ಗೆ ಹಾಕಿ ಕಳಿಸಿ, ಮತ್ತು ಕ್ಲಾತ್ನು ಕೂಡ ಬಟ್ಟೆ ನೈಟ್ ಡ್ರೆಸ್ನು ಕೂಡ ಜಿಪ್ ಕವರ್ಗೆ ಹಾಕಿ ಕಳಿಸಿ. ಇನ್ ಕೇಸ್ ಯಾವ ಮಕ್ಕಳು ಆಲ್ಟ್ ಆಗಕ್ಕೆ ಒಪ್ಕೋತಿಲ್ವೋ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ಕಾಲ್ ಮಾಡಿ ಬಂದು ಪಿಕ್ ಮಾಡಿ ಅಂತ. ಸೊ ಆಲ್ಮೋಸ್ಟ್ 8:30 ನೈಟ್ಗೆಲ್ಲ ಪ್ರೋಗ್ರಾಮ್ ಮುಗ್ದೋಗುತ್ತೆ, ಊಟ ಎಲ್ಲ. ಸೊ ಯಾವ ಮಕ್ಕಳು ಉಳ್ಕೋತಿಲ್ವೋ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಟೀಚರ್ ಬಂದು ಕರ್ಕೊಂಡೋಗಿ ಅಂತ ಪೇರೆಂಟ್ಸ್ನ. ಅಲ್ಲಿ ಊಟಕ್ಕೆ ಬಂದು ನಾನ್ ವೆಜ್ ಪಾಸ್ತಾ ಕೊಡ್ತಾರೆ ಇವತ್ತು ನೈಟು. ನಾನ್ ವೆಜ್ ಪಾಸ್ತಾ ಮತ್ತು ಯೋಗರ್ಟ್ ಮತ್ತು ಫ್ರೂಟ್ಸ್ ಕೊಡ್ತಾ ಇದ್ದಾರೆ, ಫ್ರೂಟ್ ಸಲಾಡ್ ಥರ. ಸೊ ನಾನು ಮನೆಯಿಂದ ಅವನಿಗೆ ವೆಜಿಟೇರಿಯನ್ ಪಾಸ್ತಾ ಮಾಡಿ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ. ಟೀಚರ್ ಅವನಿಗೆ ಯೋಗರ್ಟ್ ಮತ್ತು ಫ್ರೂಟ್ ಸಲಾಡ್ ಕೊಡ್ತಾರೆ. ಸೊ ಅವನು ಕೂಡ ಅವ್ನ ಫ್ರೆಂಡ್ಸ್ ಜೊತೆ ಸೇಮ್ ಫುಡ್ನೇ ತಿನ್ನೋ ಥರ ಆಗುತ್ತೆ. ಇದು ಒಂದು ಲಾಸ್ಟ್ ಡಿನ್ನರ್ ಪಾರ್ಟಿ ಅಂತ ಹೇಳ್ಬೋದು ಮಕ್ಕಳ ಜೊತೆ. ಫಸ್ಟ್ ಮತ್ತು ಲಾಸ್ಟ್ ಡಿನ್ನರ್ ಪಾರ್ಟಿ ಅವ್ನ ಕ್ಲಾಸ್ಮೇಟ್ಸ್ ಜೊತೆಗೆ. ಮತ್ತು ನೈಟ್ ಸ್ಟೇ ಗೊತ್ತಿಲ್ಲ ಅವನು ನೈಟ್ ಹಾಲ್ಟ್ ಆಗ್ತಾನೇನು ಅಂತ, ಬಟ್ ನಾನೆಲ್ಲ ಪ್ರಿಪೇರ್ ಮಾಡಿ ಕಳಿಸಿರ್ತೀನಿ. ಇನ್ ಕೇಸ್ ಅವ್ನಿಗೆ ಎಲ್ಲಿ ಆಗ್ತಿಲ್ಲ ಅಂತಂದರೆ ಹೋಗಿ ಪಿಕ್ ಮಾಡ್ತೀವಿ ಅವನ್ನ ವಾಪಸ್ಸು ನೈಟು. ಮತ್ತು ಬೆಳಗ್ಗೆಗೆ ಅವರು ಮೊಟ್ಟೆ, ಕಾರ್ನ್ ಮತ್ತು ಹಾಲು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮೊಟ್ಟೆ ಸ್ಕಿಪ್ ಮಾಡೋಕ್ಕೆ ಹೇಳಿದ್ದೀನಿ, ಯಾಕೆಂದರೆ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಅವ್ನಿಗೆ ನಾವು ಮೊಟ್ಟೆ ಅಭ್ಯಾಸ ಮಾಡಿಲ್ಲ. ಇನ್ ಕೇಸ್ ಅವ್ನಿಗೆ ಬೇಕು ಅಂತಂದರೆ ಅವ್ನು ತಿನ್ಬೋದು, ನಾವೇನು ಅವ್ನಿಗೆ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಅವ್ನಿಗೂ ಅದೇ ಮೈಂಡ್ಸೆಟ್ಟೇ ಬಂದುಬಿಟ್ಟಿದೆ, ಬೇಡ ನನಗೆ ಮೊಟ್ಟೆ ಅನ್ನೋ ಥರ ಫೀಲಲ್ಲಿದೆ ಈಗ ಅವನಿಗೆ. ಮತ್ತು ನಾಳೆ ಬೆಳಗ್ಗೆ ಮಧ್ಯಾಹ್ನ ವೆನ್ಯೂ ಕಳಿಸಿದ್ರೆ ಟೀಚರ್ ಶೇರ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಗ್ರ್ಯಾಜುಯೇಷನ್ ಫಂಕ್ಷನ್ ಇರುತ್ತೆ. ಸೊ ಶುಕ್ರವಾರ ಇವತ್ತು ನೈಟ್ ಸ್ಟೇ ಪಾರ್ಟಿ ಮಕ್ಕಳಿಗೆ, ನಾಳೆ ಮಧ್ಯಾಹ್ನ ಗ್ರ್ಯಾಜುಯೇಷನ್ ಡೇ ಇದೆ. ಸ್ಕೂಲ್ ಇನ್ನು 20 ಡೇಸ್ ಇದೆ. ಗ್ರ್ಯಾಜುಯೇಷನ್ ಪಾರ್ಟಿ ಮುಗಿಸ್ಬಿಡ್ತಾ ಇದ್ದಾರೆ 20 ಡೇಸ್ ಇದ್ರೂ. ಅದಾದಮೇಲೆ ನೆಕ್ಸ್ಟು ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ ನೆಕ್ಸ್ಟು, ಇನ್ನೊಂದು 20 ಡೇಸ್ ಆದಮೇಲೆ. ಅದಾದಮೇಲೆ ಸ್ಕೂಲ್ ಮುಗೀತು. ಹೋಗಲ್ವಾ ಇವತ್ತು? ನಮ್ಮ ಪಾಪು ಇವಾಗ ಎದ್ದು ಬಂದು ರೂಮಿಂದ ಬಂದ ತಕ್ಷಣ ನಾನು ಹೋಗಲ್ಲ ಸ್ಕೂಲ್ಗೆ ಅಂತಿದ್ದಾನೆ, ಆಲ್ಟ್ ಆಗಬೇಕು ಅಂತ ಸ್ಕೂಲಲ್ಲಿ. ಹೋಗಿ ಬರ್ಬೇಕು ಚಿನ್ನಿ, ಇವತ್ತು ಚೆನ್ನಾಗಿರುತ್ತೆ. ಇವತ್ತು ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ನೀನು ಊಟ ಮಾಡಿಕೊಂಡು. ಖುಷಿ ನಿನಗೆ ಕಳ್ಳ ಸುಳ್ಳು ಹೇಳೋದು ಹೋಗಲ್ಲ ಅಂತ. ಖುಷಿ ತಾನೆ ನಿನಗೆ? ಇಲ್ವಾ? ಹೋಗಲ್ಲ ಸ್ಕೂಲ್ಗೆ ಇವತ್ತು? ಸ್ಕೂಲ್ಗೆ ಹೋಗಲ್ವಾ ಅಥವಾ ಮನೆಗೆ ಬಂದ್ಬಿಡ್ತೀಯ ರಾತ್ರಿ ಪಾರ್ಟಿ ಮುಗಿಸ್ಕೊಂಡು? ಕರ್ಕೊಂಬಂದ್ಬಿಡೋದೆ ಇವತ್ತು ರಾತ್ರಿ ನೀನು ಹಂಗಾದ್ರೆ? ಹಾಂ, ಆಲ್ಟ್ ಆಗಲ್ವಾ ಸ್ಕೂಲಲ್ಲಿ? ಹಂಗಾರೆ ಪ್ಯಾಕ್ ಮಾಡೋದು ಬೇಡವಾ ಬಟ್ಟೆ, ಬ್ರಷು, ಪೇಸ್ಟ್ ಏನೂ? ಇಲ್ಲಿ ವೆಜಿಟೇಬಲ್ ಬಿರಿಯಾನಿ ಟೈಪ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಪಾಸ್ತಾಗೆ ರೆಡಿ ಆಗ್ತಾ ಇದೆ. ನಮ್ಮ ಪಾಪುಗೆ ಈಗ ಪ್ಯಾಕ್ ಮಾಡ್ತಿದ್ದೀನಿ. ಬ್ರಷು, ಪೇಸ್ಟು ಮತ್ತು ಇದೊಂದು ಗ್ಲಾಸು. ಈ ಗ್ಲಾಸ್ ಬಂದು ಬ್ರಷ್ ಜೊತೆಗೇ ನಮಗೆ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ. ಏನಕ್ಕೆ ಅಂತ ನಾವು ಬ್ರಷ್ ಮಾಡಾದ್ಮೇಲೆ ಮುಕ್ಕಳಿಸ್ತೀವಲ್ಲ, ಬಾಯಿನ ನೀರು ಹಿಂಗೆ ಹಿಡಿದು ಮುಕ್ಕಳಿಸ್ತೀವಿ. ಬಟ್ ಚೈನಾದಲ್ಲಿ ಈ ಥರ ಗ್ಲಾಸಿಗೆ ಹಿಂಗೆ ಹಾಕ್ಕೊಂಡು ನಾವು ನೀರು ಕುಡಿತೀವಲ್ಲ, ಆ ಥರ ಬಾಯಿಗೆ ನೀರು ಹಾಕ್ಕೊಂಡು ಮುಕ್ಕಳಿಸಿ ಹೋಗಿತಾರೆ. ಸೊ ಇದೊಂದು ಸೆಟ್ಟು ನಾವು ಜಿಪ್ ಕವರ್ಗೆ ಹಾಕಿ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದಾರೆ ಟೀಚರು. ಪ್ಯಾಕ್ ಮಾಡಿಬಿಟ್ಟು ಮಗುದು ನೇಮ್ ಬರೀರಿ ಅಂತ, ಯಾಕೆಂದರೆ ಅವ್ರವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಇವತ್ತು ಯೂನಿಫಾರ್ಮ್ ಹಾಕೊಂಬರೋಕ್ಕೆ ಹೇಳಿದ್ದಾರೆ. ಇನ್ನು ಯೂನಿಫಾರ್ಮ್ ರೆಡಿ ಮಾಡ್ಕೋಬೇಕು. ನಾನು ನೆನ್ನೆನೇ ಎಲ್ಲ ಒಗ್ದು ಒಣಗಾಕಿದ್ದೆ. ಈಗ ಅಲ್ಲದ್ದು ಶರ್ಟ್ ಜೊತೆಗೆ ಒಂದು ವಿಂಟರ್ ಪ್ಯಾಂಟ್ ಹಾಕೊಂಬರೋಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಸ್ಕೂಲ್ ಲಾನಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇದ್ದಾವೆ, ಹುಲ್ಲಿದೆ ಅಲ್ವಾ, ಅದಕ್ಕೆ. ಸೊ ಅದಕ್ಕೆ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಬನ್ನಿ, ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಮೆಡಿಕಲ್ ಸ್ಟೋರಲ್ಲಿ ಒಂದು ಸ್ಪ್ರೇ ತೊಗೊಂಡಿದ್ದೀನಿ, ಮಸ್ಕಿಟೋ ಸ್ಪ್ರೇ. ಸೊ ಅವ್ನ ಕಾಲಿಗೆ ಒಂಚೂರು ಲೈಟಾಗಿ ಒಂದೊಂದು ಡಾಟ್ ಥರ ಸ್ಪ್ರೇ ಮಾಡಿ ಕಳಿಸೋದು. ಅದೆಲ್ಲ ಒಳ್ಳೇದಲ್ಲ. ಸೊ ತುಂಬ ಸೊಳ್ಳೆ ಇರುತ್ತೆ, ಅವರು ನೈಟೆಲ್ಲ ಅಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳು ಆಟ ಆಡಿಕೊಂಡು. ಸೊ ಅದಕ್ಕೆ ಮಸ್ಕಿಟೋ ಸ್ಪ್ರೇನ ಇವತ್ತು ತೊಗೊಂಡಿದ್ದೀನಿ ಅವ್ನಿಗೆ. ಒಂದು ಯೂನಿಫಾರ್ಮ್ನ ಐರನ್ ಮಾಡಬೇಕು. ಯೂನಿಫಾರ್ಮ್ ಐರನ್ ಮಾಡಿಬಿಟ್ಟು ನೈಟ್ ಡ್ರೆಸ್ನೆಲ್ಲ ಪ್ಯಾಕ್ ಮಾಡಿದ್ರೆ ಲಂಚ್ಗೆ ರೆಡಿ ಮಾಡೋಕ್ಕೆ ಹೋಗ್ಬೇಕಿನ್ನು. ಅಂದರೆ ಪಾಸ್ತಾ ಎಲ್ಲ ಬೇಯಿಸಿಟ್ಟಿದ್ದೀನಿ. ಸೊ ತರಕಾರಿನೆಲ್ಲ ಹಾಕ್ಬಿಟ್ಟು ಇವಾಗ ನಾನು ಒಗ್ಗರಣೆ ಹಾಕಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ಇನ್ನು ಪಾಸ್ತಾನು ರೆಡಿ ಆಯಿತು ಲಂಚ್ ಬಾಕ್ಸ್ಗೆ. ಇನ್ನು ನಮ್ಮ ಪಾಪು ದೇವ್ರ ಕೈ ಮುಗಿತಾ ಇದ್ದಾನೆ. ಸೊ ಸ್ಕೂಲಲ್ಲಿ ಆಲ್ಟ್ ಆಗ್ತಿದ್ದಾನಲ್ಲ, ಅದಕ್ಕೆ ಹ್ಯಾಪಿ ಸನ್ಮಾಯ್. ಸ್ಕೂಲಿಗೆ ಹೋಗಲ್ವಾ? ವಿಭೂತಿ ಎಲ್ಲ ಉಪ್ಪು ಮೇಲೆಲ್ಲ ಹಾಕ್ಕೊಂಡಿದ್ಯಲ್ಲ, ಸರಿಯಾಗಿ ತಿರ್ಗು. ಉಪ್ಪು ಮೇಲೆಲ್ಲ ಬಳ್ಕೊಂಡಿದ್ಯಲ್ಲಪ್ಪ ವಿಭೂತಿನ ಒಂದೇ ಸೈಡು. ಹಂಗೆ ಹಾಕ್ಕೊಂಡಿರೋದೀಗ ನೀನು. ಸ್ಕೂಲಿಗೆ ಹೋಗಲ್ವಾ? ಮತ್ತೆ ಹೋಗ್ಲೇಬೇಕಲ್ಲ. ಇವತ್ತು ಎಲ್ಲರೂ ಹೋಗಿದ್ದು ಉಳ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕು ತಾನೇ? ಹೋಗಲ್ವಾ? ಮನೇಲೇ ಇರ್ತೀಯಾ? ಹಂಗಾರೆ ಹಿಂಗೆ ಆಗಲಿಲ್ಲ ಅಂದರೆ ಟೀಚರ್ಗೆ ಹೇಳ್ಬಿಡಿ, ಎಲ್ಲ ಬಂದುಬಿಡ್ತಿದ್ದಾರೆ ಅಂದರೆ. ಓಕೆನಾ? ಅಲ್ಲಿ ಗೋ ಬ್ಯಾಕ್ ಹೋಮ್ ಅಂತ ಟೀಚರ್ಗೆ ಹೇಳ್ತೀಯಲ್ವಾ? ಯಾವ ಭಾಷೆಯಲ್ಲಿ ಹೇಳ್ತೀಯ? ಇಂಗ್ಲೀಷಲ್ಲಿ ಹೇಳ್ತೀಯ, ಚೈನೀಸ್ ಭಾಷೆಯಲ್ಲಿ ಹೇಳ್ತೀಯ? ಚೈನೀಸ್ ಭಾಷೆಯಲ್ಲಿ ಹೇಳ್ತೀವಿ. ಬರುತ್ತಾ? ಸೂಪರ್ ಒಳ್ಳೆ ನೀನು ಹಂಗಾದ್ರೆ.
ನಮ್ಮ ಪಾಪುನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಟೈಮ್ ಇವಾಗ ಆಲ್ಮೋಸ್ಟ್ 2:35 ಆಯಿತಾ. 3 ಗಂಟೆ ಒಳಗಡೆ ಬಿಡಕ್ಕೆ ಹೇಳಿದ್ದಾರೆ. 2:35 ಆಗಿದೆ ಈಗ. ಇವತ್ತು ಅಲ್ಲೇ ಉಳಿಸ್ಕೋತಾರೆ ನಮ್ಮ ಪಾಪು. ನೋಡೋಣ ಆಲ್ಟ್ ಆಗ್ತಾನೆ ಅಥವಾ ಏನು ಟೀಚರ್ಗೆ ಅಲ್ಲಿ ಕಾಲ್ ಅಥವಾ ಮೆಸೇಜ್ ಮಾಡಿಸ್ತಾರ ಅಂತ ನೋಡಬೇಕು. ಖುಷಿಯಾಗಿ ಹೋಗ್ತಾ ಇದ್ದಾನೆ. ಸೊ ಲಂಚ್ ಬಾಕ್ಸ್ ಡಿನ್ನರ್ಗೆ ಎಲ್ಲ ಊಟ ಎಲ್ಲ ಹಾಕಿದ್ದೀನಿ. ಜೊತೆಗೆ ಟೀಚರ್ ಏನೇನು ಹೇಳಿದ್ದಾರೆ ಅದೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸೊ ಇವತ್ತು ಏನಾಗುತ್ತೆ ಅಂತ ನೈಟ್ವರೆಗೂ ಕಾದು ನೋಡಬೇಕು. ಇದು ನೋಡಿ ಸ್ಕೂಲಿಂದ 100-200 ಮೀಟರ್ಸ್ ಅಕ್ಕಪಕ್ಕದ ರೋಡು ನೋಡಿ. ಇಲ್ಲಿ ನೀಲಿ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಬೆಳಗ್ಗೆ ಅಲ್ಲಿ ನೀವು ಟೈಮಿಂಗ್ಸ್ ನೋಡ್ಬೋದು. ಬೆಳಗ್ಗೆ 7:30ಇಂದ 9 ಗಂಟೆವರೆಗೂ ಮತ್ತು ಸಂಜೆ 3 ಗಂಟೆಯಿಂದ ಆಲ್ಮೋಸ್ಟ್ 5 ಗಂಟೆವರೆಗೂ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ಸ್ಕೂಲ್ ಅಕ್ಕಪಕ್ಕದ ರೋಡ್ ಅಲ್ವಾ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಪೇರೆಂಟ್ಸ್ ಬಂದು ಮಗುನ ಪಿಕ್ ಮಾಡೋಕ್ಕೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ವಲ್ಲ. ಸೊ ಈ ರಸ್ತೆಯಲ್ಲಿ ಅಂದರೆ ಅವ್ರು ಎಲ್ಲೆಲ್ಲಿ ಮಾರ್ಕ್ ಮಾಡಿದಾರೋ ಇಲ್ಲಿ ಮಾತ್ರ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಹೆಲ್ಮೆಟ್ ಇಸ್ಕೊಳ್ಳಿ ಮನುಷ್ಯ. ಬಾಯ್ ಮನುಷ್ಯರು. ಸಿ ಯು. ಬಾಯ್ ಬಾಯ್. ಹಿಂದೂರು ಅಲ್ಲೋಗು, ಫ್ರೆಂಡ್ ಜೊತೆ ಹೋಗು. ಈಗ ಒಳಗಡೆ ಹೋಗ್ತಿರೋರೆಲ್ಲರೂ UKG ಅವರೇ. ಮಧ್ಯಾಹ್ನ ಈಗ ಟೈಮ್ 2:50. ಸೊ 2:50ರಿಂದ 3 ಗಂಟೆ ಒಳಗೆ ಎಲ್ಲ ಮಕ್ಕಳು ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಒಳಗಡೆ ಹೋಗಿರೋರೆಲ್ಲ ಆಲ್ಮೋಸ್ಟ್ UKG ಅವರೇನೆ. ಯಾಕೆಂದರೆ ಒಳಗಡೆ ಆಲ್ರೆಡಿ ತರಗತಿನಲ್ಲಿ pre-KG ಮತ್ತು LKG ಅವರು ಕೂತಿದ್ದಾರೆ. 3:30ಗೆ ಅವರೆಲ್ಲ ಆಚೆ ಬರ್ತಾರೆ. ಸೊ ಅವರೆಲ್ಲ ಆಚೆ ಬಂದಮೇಲೆ UKG ಮಕ್ಕಳನ್ನ ಕೆಳಗಡೆ ಕರ್ಕೊಂಬಂದು ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಪೇರೆಂಟ್ಸ್ಗೆ ಗ್ರ್ಯಾಜುಯೇಷನ್ ಡೇ ದಿನ ವೈಟ್ ಆ್ಯಂಡ್ ವೈಟ್ ಥೀಮ್ ಹೇಳಿದ್ದಾರೆ. ಸೊ ನಂದು ಒಂದು ಶರ್ಟ್ದು ಗುಂಡಿ ಸ್ವಲ್ಪ ಕಟ್ಟಾಗಿದೆ. ಇಲ್ಲೊಬ್ರು ಟೈಲರ್ ಆಂಟಿ ಇದ್ದಾರೆ. ಸೊ ಅವ್ರ ಹತ್ರ ಗುಂಡಿ ಹಾಕ್ಸೋಣ ಅಂತ ಬಂದಿದ್ದೀರಿ. ಚೈನಾದಲ್ಲಿ ಟೈಲರು ಕೂಡ ಸಿಗ್ತಾರೆ. ಅಂದರೆ ಈ ಸುಮಾರು ಜಾಗದಲ್ಲಿ ಟೈಲರ್ ಇರೋದಿಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ತೊಗೊಳೋದ್ರಿಂದ ಹೊಲ್ಸೋದೆಲ್ಲ ಬಟ್ಟೆ ತುಂಬ ಕಡಿಮೆ. ಬಟ್ ಇಲ್ಲೊಂದು ಅಂಗಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಒಳಗಡೆ ಒಂದು ವೈಟ್ ಶರ್ಟ್ ತಂದಿದ್ದೀನಿ. ಸೊ ಇದೇ ಟೈಲರ್ ಅಂಗಡಿ ನೋಡಿ, ಹೊಲಿತಾ ಇದ್ದಾರೆ ಆಂಟಿ. ಯಾವ್ದು ತಗೊಂಡು ಇದ್ರದ್ದು ಪಿನ್ ಹಾಕಿರೋದನ್ನ ಒಂದು ಹುಕ್ ಹಾಕೊಡಿ ಅಂತೇಳಿ ಇಲ್ಲಿ ಇದ್ರೊಳಗೆ ಹಾಕ್ತಾರೆ. ನಾನಿಲ್ಲಿ ಟೈಲರ್ ಆಂಟಿಗೆ ತೋರಿಸ್ತಿದ್ದೆ ಗುಂಡಿ ಯಾವ ಥರ ಹಾಕಬೇಕು ಅಂತ. ಸೊ ಅವ್ರ ಹತ್ರ ಒಂದು ಗುಂಡಿ ಇತ್ತು. ಸೊ ಇದನ್ನ ಹಾಕೊಡ್ಲಾ ಅಂತ ಕೇಳಿದ್ರು. ಗುಂಡಿ ಇದನ್ನ ಹಿಂಗೆ ಫಿಕ್ಸ್ ಮಾಡಿ ಹಿಂಗೆ ಹಾಕೊಡ್ತಾ. ಇದೇ ಅವ್ರ ಮನೆ ಮುಂದೆ ಎಂಟ್ರೆನ್ಸ್ ಇದೆ. ಹಂಗೆ ಹಾಕೊಂಡಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಅವ್ರ ಮನೆ. ತುಂಬ ಜನ ಚೈನಾ ಅಂತಂದರೆ ತುಂಬ ಪಾಶಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂತ ಅನ್ಕೋತಾರೆ. ಬಟ್ ನೋಡಿ ಇವರು ಎಷ್ಟು ಕಷ್ಟಪಟ್ಟು ಒಂದು ಟೈಲರ್ ಮನೆಯಲ್ಲೇ ಒಂದು ಟೈಲರ್ ಮಿಷಿನ್ ಇಟ್ಕೊಂಡು ಬಟ್ಟೆ ಎಲ್ಲ ಹೊಲ್ಕೊಡ್ತಾರೆ. ಮನೆ ನೋಡಿ ಅಂದರೆ ಇವ್ರದ್ದು ಮನೆ ಇರೋದು ರೋಡ್ ಸೈಡು. ಅವ್ರು ಸೇಲ್ ಮಾಡ್ತೀವಿ ಅಂತಂದರೆ ಕೋಟಿಗೆ ಹೋಗುತ್ತೆ. ಆದರೆ ಎಷ್ಟು ಕಷ್ಟಪಡ್ತಾರೆ ನೋಡಿ. 1 ರೂಪಾಯಿಗೂ ಬಟ್ಟೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಗುಂಡಿಗಳು ಅದು ಇದು ಹೊಲಿಗೆ ಎಲ್ಲ ಹೊಲ್ಕೊಂಡು ತುಂಬ ಕಷ್ಟಪಡ್ತಾರೆ. ನಾವು ಮೊದಲೇ ಸಲ ಬಂದಿಲ್ಲ ಇಲ್ಲಿ. ನಾನು ತುಂಬ ಎಷ್ಟೊಂದು ಹೊಲಿಗೆ ಬಿಟ್ಟೋಗಿರೋ ಬಟ್ಟೆಗಳು ಗುಂಡಿ ಹಾಕ್ಸೋಕ್ಕೆ ಅಂತ ಸುಮಾರು ಸಲ ನಾನು ಇಲ್ಲಿಗೆ ಬಂದಿದ್ದೀನಿ. ಮತ್ತು ನಮ್ಮ ಪಾಪುದು ಅಷ್ಟು ಬಟ್ಟೆಗಳನ್ನ ಟೈಟು ಲೂಸ್ ಇದನ್ನೆಲ್ಲ ಮಾಡ್ಸೋಕ್ಕೆ ಅಂತಲೂ ಬಂದಿದ್ದೀನಿ ಇಲ್ಲಿ. ನನ್ನ ಬಟ್ಟೆಗೆ ಗುಂಡಿ ಹಾಕೊಡೋಕ್ಕೆ ಅವ್ರು ತೊಗೊಂಡಿದ್ದು 1 RMB ಅಂದರೆ ಆಲ್ಮೋಸ್ಟ್ 14 ರೂಪಾಯಿ ತೊಗೊಂಡಿದ್ದಾರೆ ಅಷ್ಟೇ. 14-15 ರೂಪಾಯಿ ತೊಗೊಂಡಿದ್ದಾರೆ. ಸಂಜೆ 6:30 ಆಯಿತು. ನಮ್ಮ ಪಾಪುನ ಮಧ್ಯಾಹ್ನನೇ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಈಗ 6:30 ಆಗಿದೆ. ಒಂದ್ಸಲ ಸ್ಕೂಲ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ಆಲ್ಮೋಸ್ಟು ಡಿನ್ನರ್ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ನಮ್ಮ ಪಾಪುನ ಇದುವರೆಗೂ ನನ್ನ ಸ್ಕೂಲಲ್ಲಿ 6:30ವರೆಗೂ ಯಾವತ್ತೂ ಬಿಟ್ಟಿದ್ದೇ ಇಲ್ಲ. ಏನಿದ್ರು ಫುಟ್ಬಾಲ್ ಕ್ಲಾಸಿಗೆ ಹಾಕಿದಾಗ ಒಂದು 4 ಗಂಟೆವರೆಗೂ 4:15 ಅಷ್ಟೇ. ಸೊ 6:30ವರೆಗೂ ಇದೆ. ಫಸ್ಟ್ ಟೈಮ್ ಸ್ಕೂಲಲ್ಲಿ ಬಿಟ್ಟಿರೋದು ಅವನ್ನ. ಅಂದರೆ ಮಧ್ಯಾಹ್ನನೇ ಹೋಗಿರೋದ್ರಿಂದ ಸೊ ಕತ್ಲೆ ಆಗೋವರೆಗೂ ಸ್ಕೂಲಲ್ಲಿ ಇರೋದು ಅವನಿದೆ ಫಸ್ಟ್ ಟೈಮು. ಸೊ ಅದಕ್ಕೆ ಹೋಗಿ ಒಂದು ಸ್ಕೂಲ್ ಹತ್ರ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು. ಸೊ ಏನೂ ಕಾಣಿಸೋದಿಲ್ಲ ಅಲ್ಲಿ. ಬಟ್ ಸೈಡ್ ಮೆಟ್ರೋ ಸ್ಟೇಷನಿಂದ ಒಂದು ಕಾಂಪೌಂಡ್ ಇದೆ. ಅಲ್ಲಿಂದ ಏನಾದ್ರು ಕಾಣಿಸುತ್ತಾ ಅಂತ ನೋಡೋಣ ಅಂತ ಹೋಗ್ತಿದ್ದೀನಿ. ಸ್ಕೂಲ್ ಹತ್ರ ಬಂದೆ ನೋಡಿ. ಇಲ್ಲಿ ಕಾಣಿಸ್ತಿದ್ದಲ್ಲ ಅದೇ ಸ್ಕೂಲ್ ಕಾಂಪೌಂಡು. ಅಲ್ಲಿ ಒಳಗಡೆ ಮಕ್ಕಳು ಕೂತಿರೋದು ಕಾಣಿಸುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನೋಡೋಣ. ಕಾಂಪೌಂಡಲ್ಲಿ ಚೂರು ಮಧ್ಯದಲ್ಲಿ ಗ್ಯಾಪ್ ಇದೆ. ಬಟ್ ಅವ್ರು ಅಲ್ಲೇ ಕೂರಿಸಿದಾರೋ ಅಥವಾ ಪಕ್ಕ ಕಡೆ ಆ ಕಡೆ ಸೈಡ್ ದೂರದಲ್ಲಿ ಕೂರಿಸಿದಾರೋ ಗೊತ್ತಿಲ್ಲ. ಕಾಂಪೌಂಡ್ ಎಂಡ್ ಹತ್ರ ಏನೂ ಕಾಣಿಸ್ತಿಲ್ಲ. ಅಲ್ಲಿ ಮಧ್ಯದಲ್ಲಿ ಸ್ಟೇಜ್ ಹಾಕಿರೋ ಥರ ಅನ್ನಿಸ್ತದೆ. ಮುಂದೆ ಹೋಗಿ ನೋಡೋಣ ಫ್ರಂಟಲ್ಲಿ ಏನಾದ್ರು ಕಾಣುತ್ತಾ ಅಂತ. ಏನೂ ಕಾಣಿಸ್ತಿಲ್ಲ. ಹಿಂದ್ಗಡೆ ಲಾಸ್ಟಲ್ಲಿ ಎಂಡಲ್ಲಿ ಸ್ಟೇಜ್ ಹಾಕಿದ್ದಾರೆ. ಕ್ಲಾಸ್ ರೂಮ್ ಒಳಗಡೆ ಎಲ್ಲ ಲೈಟ್ ಹಾಕಿದ್ದಾರೆ ಮೇಲ್ಗಡೆ ಫ್ಲೋರಲ್ಲಿ. ಅಲ್ಲೇ ಆಲ್ಟಿಂಗ್ ಇರೋದು ಮಕ್ಕಳದು. ಬಟ್ ಏನೂ ಕಾಣಿಸ್ತಿಲ್ಲ ನನಗೆ. ಮಧ್ಯಾಹ್ನದಿಂದ ಸಂಜೆ 5:30ವರೆಗೂ ತುಂಬ ಬಿಸಿಲಿತ್ತು. ಸೊ 5:30ವರೆಗೂ ಅವರು ಊಟಕ್ಕೆಲ್ಲ ಕೂರಿಸಿರೋಕ್ಕೆ ಚಾನ್ಸ್ ಇರಲ್ಲ. ಕೂರಿಸಿದ್ರೆ 6:15 ಮೇಲೆ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ.
ಅದಕ್ಕೆ ಮಕ್ಳದ್ದು ಯಾವುದು ಕೂಡ ಸೌಂಡ್ ಆಗ್ತಿಲ್ಲ, ಎಲ್ಲ ಬ್ಯಾಕ್ ಸೈಡ್ ಲಾನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಯಾರೂ ಕಾಣಿಸ್ತಿಲ್ಲ ನನಗೆ. ಅಯ್ಯೋ ಬಂದಿದ್ದು ವೇಸ್ಟ್ ಆಯಿತಾ ಅಂತ ಅನಿಸ್ತಿದೆ. ಬಟ್ 8 ಗಂಟೆ ಒಳಗಡೆ 7:30 ಒಳಗಡೆ ಎಲ್ಲ ಮುಗ್ದೋಗುತ್ತೆ. ಈಗ ಆಲ್ರೆಡಿ 6:30 ಆಗಿದೆ, 6:35 ಆಗಿದೆ. ಈಗ ಅಲ್ಲಿ ಹಿಂದೆ ಸ್ಟೇಜ್ ಹಾಕಿದ್ದಾರೆ, ಅಷ್ಟು ದೂರದಲ್ಲಿ ಸ್ಟೇಜ್ ಕಾಣಿಸ್ತಿದೆ, ಬಲೂನ್ಸ್ ಹಾಕಿರೋದು. ಬಟ್ ಮಕ್ಕಳೆಲ್ಲ ಅದರ ಆಪೋಸಿಟ್ ಸೈಡಲ್ಲಿ ಇದ್ದಾರೆ, ಸೊ ಯಾರು ಕಾಣಿಸ್ತಿಲ್ಲ ನನಗೆ. ಸಂಜೆ 5ರಿಂದ 6 ಗಂಟೆಗೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟಿದ್ದಾರೆ. ಸೊ 7 ಗಂಟೆ ಆಗ್ತಿದ್ದಂಗೆ ಹಿಂದ್ಗಡೆ ವಾಪಸ್ ಕರ್ಕೊಂಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾನು ಮತ್ತೆ ಒಂದು 9:45 10 ಗಂಟೆಗೆ ಸ್ಕೂಲ್ ಹತ್ರ ಬಂದು ನೋಡಿದೆ. ಕ್ಲಾಸ್ ರೂಮ್ದು ಎಲ್ಲ ಲೈಟ್ಸು ಆಲ್ಮೋಸ್ಟ್ ಆಫ್ ಮಾಡಿಬಿಟ್ಟಿದ್ರು. ಆಮೇಲೆ ಹೊರಗಡೆ ಒಂದಷ್ಟು ಲೈಟ್ಸ್ನ ಹಾಗೆ ಬಿಟ್ಟಿದ್ರು. ಇದನ್ನು ಪ್ರತಿದಿನ ಬಿಡ್ತಾರೆ, ಈ ಥರ ಲೈಟ್ ಆನ್ ಮಾಡ್ತಾರೆ. ಸೆಕ್ಯೂರಿಟಿ ಎಲ್ಲ ಅಲ್ಲೇ ಕೂತಿದ್ದಾರೆ ನೋಡಿ, ಎಂಟ್ರೆನ್ಸಲ್ಲಿ ಪೊಲೀಸ್ ಬೂತ್ ಹತ್ರ ಕೂತಿದ್ದಾರೆ ಸೆಕ್ಯೂರಿಟಿ. ಸೊ ಮಕ್ಕಳಿಂದನೇ ಆಲ್ರೆಡಿ ಒಳಗಡೆ ಕರ್ಕೊಂಡೋಗಿ ಮಲಗಿಸಿದ್ದಾರೆ. ಇದು ಪಕ್ಕದೇ ಮೆಟ್ರೋ ಸ್ಟೇಷನ್ನು, ಸ್ಕೂಲ್ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ. ಸೊ ನಾವೆಲ್ಲ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ನಮ್ಮ ಪಾಪನ ಪಿಕ್ ಮಾಡೋಕ್ಕೆ ಅಂತ ಹೋಗೋದು ಸ್ಕೂಲ್ ರೆಗ್ಯುಲರ್ ಟೈಮಲ್ಲಿ. ಏನಾದ ಸ್ಟ್ರೀಟ್ ಫುಡ್ಡು, ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ತಿಂತೀವಲ್ಲ, ಫ್ರೈಡ್ ರೈಸ್. ಬಟ್ ಇಲ್ಲಿ ಗೋಬಿ ಮಂಚೂರಿ ಸಿಕ್ಕಲ್ಲ, ಬಾರ್ಬಿಕ್ಯೂ ಮತ್ತು ನೂಡಲ್ಸು ಅದೆಲ್ಲ ಸಿಗುತ್ತೆ. ಮತ್ತೆ ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಈಗ 7:20 ಆಯಿತು. 8 ಗಂಟೆಗೆ ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದ್ದಾರೆ ಮಕ್ಕಳನ್ನ ಪಿಕ್ ಮಾಡೋದಕ್ಕೆ. ಸೊ 7:20 ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಪಾಪನ ಪಿಕ್ ಮಾಡ್ಕೊಂಬರೋದಕ್ಕೆ. ನಾವೀಗ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಒಂದು 7:35 ಆಗುತ್ತೆ. ನಾವು ಇನ್ನೊಂದು ಸ್ವಲ್ಪ ಲೇಟಾಗಿ ಓಡೋಣ ಅಂತಂದರೆ ನನ್ನ ಹಸ್ಬೆಂಡ್ ಬೇಗ ಓಡೋಣ, ಬೇಗ ಇರಬೇಕು ನಾವಲ್ಲಿ, ಟೀಚರ್ಸ್ನ ವೇಟ್ ಮಾಡಿಸ್ಬಾರ್ದು, ನಾವು ವೇಟ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಾವು ಒಂದು 20 ಮಿನಿಟ್ಸ್ ವೇಟ್ ಮಾಡಬೇಕು ಅಂತ ಅನಿಸುತ್ತೆ ಸ್ಕೂಲ್ ಹತ್ರ ಹೋಗಿ. ನೋಡಬೇಕು ನಮ್ಮ ಪಾಪು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಅವನು ಅವ್ರ ಪಪ್ಪ ಅಮ್ಮನ್ನ ಬಿಟ್ಬಿಟ್ಟು ಸ್ಕೂಲಲ್ಲಿ ಹಾಲ್ಟ್ ಆಗಿದ್ದಾನೆ. ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಮನೇಲೆಲ್ಲ ಹಾಲ್ಟ್ ಆಗ್ತಿದ್ದ. ಆದರೆ ಫಸ್ಟ್ ಟೈಮ್ ಈ ಥರ ಹೊರಗಡೆ ಸ್ಟ್ರೇಂಜರ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಟೀಚರ್ಸ್ ಮತ್ತು ಆಯಿ ಎಲ್ಲರೂ ಅವನ್ನ 2 ವರ್ಷ ನೋಡ್ಕೊಂಡಿದ್ದಾರೆ. ಈಗ ಆಯಿ ಅವನು LKGನಲ್ಲಿದ್ದಾಗ ಅವ್ನಿಗೆ ಸರಿಯಾಗಿ ಊಟ ಮಾಡೋಕ್ಕೆ ಬಂದಿದ್ದಾಗಲೂ ಸ್ಪೂನಲ್ಲಿ ಅವ್ನಿಗೆ ಊಟ ಮಾಡಿಸೋದಾಗಿರ್ಬೋದು, ಮತ್ತು ನ್ಯಾಪಿಂಗ್ ಟೈಮಲ್ಲಿ ಅವನ್ನ ತಲೆಯೆಲ್ಲ ತಟ್ಟಿ ಅವ್ನಿಗೆ ನಿದ್ದೆ ಮಾಡೋ ಥರ ಎಲ್ಲ ಮಾಡಿ ಅವ್ನು ಮಲಗಿಸಿರೋದೆಲ್ಲ ಇರ್ಬೋದು, ಮಧ್ಯಾಹ್ನದಲ್ಲೂ ಅದೆಲ್ಲ ಮಾಡಿದ್ದಾರೆ. ಸೊ ಸ್ಟೇಜಸ್ ಅಂತ ಹೇಳೋಕ್ಕಾಗೋದು. ಅಷ್ಟು ಒಂದು ದಿನ ಸ್ಪೆಂಡ್ ಮಾಡಿದ್ದಾನೆ ಅವನು, ನೈಟ್ ಅಲ್ಲೇ ಆಲ್ಟ್ ಆಗಿದ್ದಾನೆ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಇದು ಫಸ್ಟ್ ಟೈಮು, ಸೋ ಅರ್ಲಿ ಏಜ್. ಸೊ ನೋಡ್ಬೇಕು ಅವನು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಈಗ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಹಾಲು ಮತ್ತು ಜೋಳ ಕೊಡ್ತೀವಿ ಅಂತ ಹೇಳಿದ್ದಾರೆ ಟೀಚರು. ಸೊ ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇರ್ತಾರೆ ಅಂತ ಅನ್ಕೋತೀನಿ. ನಾವು ಹೇಳಿ ಟೈಮ್ಗಿಂತ 20 ನಿಮಿಷ ಬೇಗ ಬಂದಿದ್ದರಿಂದ ಟೀಚರಿಗೆ ಮೆಸೇಜ್ ಹಾಕಿದ್ದಕ್ಕೆ ಸನ್ಮೈನ ಕೆಳಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಟೀಚರು. ಗಂಟೆಗೆ ಬಂದಿದ್ರಾ? ಬೇಗನೆ ಬಪ್ಪ ನೋಡಲ್ಲಿ ಕೋತಿ ಮಾರಿ ಹಾಲು ಕುಡ್ದಿದ್ದಾನೆ ಅನ್ಸುತ್ತೆ ಇವಾಗ. ಅಲ್ಲ ನಮ್ಮ ಮನೇಲೆಲ್ಲ ನಾವೆಲ್ಲ ಇದು ಏನದು ನಡಿಯೋ ಹೋಗಿ ನಿಂತ್ಕೋಗು ಬೇಗ, ಹತ್ರ ಹೋಗಿ ನಿಂಚಿರು. ಮನೆಗೆ ಕರ್ಕೊಬಂದೆ, ಸೋಫಾ ಮೇಲೆ ಮಲಗಿದ್ದಾನೆ, ಊಟ ಮಾಡಿಲ್ವಂತೆ ನೋಡಿ. ನನಗೆ ಗೊತ್ತಿತ್ತು ಅವ್ನು ಪಕ್ಕ ಊಟ ಮಾಡಲ್ಲ ಅಂತ. ಬೇರೆ ಮಕ್ಕಳು ಪಾಸ್ತಾ, ಹಣ್ಣು, ಯೋಗಟ್ ಎಲ್ಲ ತಿಂದು ಆಗಿದ್ರೂ ಒಂದು ಸೂಪ್ ಎಲ್ಲನೂ ನಮ್ಮ ಪಾಪು ಒಂದು ಊಟ ಮಾಡಿರೋದಿಲ್ಲ, ಯಾವಾಗಲೂ ಲೇಟ್ ಮಾಡ್ತಾನೆ. ಊಟ ಬಿಟ್ಟಿದ್ದಾನೆ. ಹಾಕಿರೋದೆ ಸ್ವಲ್ಪ ಪಾಸ್ತಾ, ಇಷ್ಟು ಪುಟ್ಟು ಡಬ್ಬಿಲಿ ಹಾಕಿದ್ದೀನಿ ಪಾಸ್ತಾನ, ಅದರಲ್ಲೂ ಬಿಟ್ಕೊಂಡು ಬಂದಿದ್ದ ನೋಡಿ. ಇದರಲ್ಲೂ ಬಿಟ್ಟಿದ್ದಾನೆ ಪಾಸ್ತಾ. ಇನ್ನೇನು ಕೊಡೋದಪ್ಪ, ಏನೂ ತಿನ್ನೋದಿಲ್ಲ, ಏನೂ ಮಾಡೋದಿಲ್ಲ ಸರಿಯಾಗಿ. ತಿನ್ನೋದು ಒಂದು ಐಟಮ್ನಾದ್ರು ಸರಿಯಾಗಿ ತಿಂದರೆ ನಮ್ಗೆ ಖುಷಿಯಾಗುತ್ತೆ. ಸನ್ಮಯ್ ಯಾಕೆ ತಿಂದಿಲ್ಲ? ಇಷ್ಟೊಂದು ಲೇಟಾಗಿ ನೀನು ಪಾಪ ಊಟ ಮಾಡೋದ್ರಲ್ಲಿ ನಿದ್ದೆ ಬರ್ತಿದ್ಯಾ? ತಾಸಿ ಹೊಡುವ ರಾತ್ರಿ ಎಲ್ಲ ಮಲಗಿಲ್ವ ನೀನು? ರಾತ್ರಿ ಫುಲ್ ಬೇಗ ಅವ್ರು ಮಲಗಿಸಿದ ತಕ್ಷಣ ನೋಡಿ ಎಲ್ಲ ಹಾಲು ಕುಡ್ದಿರೋದೆಲ್ಲ ಹಂಗೆ ಅನ್ಕೊಂಡಿದ್ದೆ. ಹಾಲು ಕುಡ್ದೆ ಬೆಳಗ್ಗೆ ಎದ್ದ ತಕ್ಷಣ. ಈಗ ಕಾರ್ನು ಇನ್ನಿದ್ದ ಶರ್ಟ್ ಕೊಟ್ಟ ನಿಮಗೆ ಸ್ಕೂಲಲ್ಲಿ? ಏನು ಬರ್ತಿದ್ದಾರೆ ಈ ಶರ್ಟ್ ಮೇಲೆ? ಮಕ್ಕಳುಗಳ ನಿನ್ನ ಫ್ರೆಂಡ್ಸ್ ಬರ್ತಿರೋದ ಸೈನೀಸಲ್ಲಿ? ಇಷ್ಟೊಂದೆಲ್ಲ ಲೆಟರ್ಸ್ ಬರೀತಾರೇನಪ್ಪ ನಿನ್ನ ಫ್ರೆಂಡ್ಸು? ಅಲ್ಲ ಪಪ್ಪು, ಮಧ್ಯರಾತ್ರಿ ನನಗೆ ಫೋನ್ ಮಾಡ್ತೀಯ ನೀನು ಟೀಚರ್ಗೆ ಹತ್ಕೊಂಡು, ಪಾಪ ಮಾತ್ರ ಹೋಗ್ಬೇಕು ಅಂತ ಅಳ್ತೀಯಾ, ಫೋನ್ ಮಾಡ್ತೀಯಾ ಅಂತಂದರೆ ಆರಾಮಾಗಿ ಸ್ಕೂಲಲ್ಲಿ ಇದೆಯಲ್ಲಪ್ಪ.
ಕೇಳಿಲ್ಲ ಏನೂ ಇಲ್ಲ. ಊಟ ಆಯ್ತು, ಊಟ ಆದ್ಮೇಲೆ ಕೇಳ್ತಾನೆ ಅಂತ ವೇಟ್ ಮಾಡ್ತಿದ್ರೆ. ಊಟ ಆಯ್ತು, ಊಟ ಆದ ತಕ್ಷಣ ಎಷ್ಟೊಂದು ಜನ ವಾಪಸ್ ಮನೆಗೆ ಹೋಗ್ತೇವೆ ಇರೋದಿಲ್ಲ ಅಂತಂದ್ರೆ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಇವಾಗ ಕೇಳ್ತಾನೆ ಊಟ ಆದ್ಮೇಲೆ ಕೇಳ್ತಾನೆ ಅಂತಂದ್ರೆ ಕ್ಲಾಸ್ ಒಳಗೆ ಹೋದ ನಮ್ಮ ಪಾಪು. ಕ್ಲಾಸ್ ಒಳಗೆ ಹೋದ. ಈಗ ಪಕ್ಕ ಕೇಳ್ತಾನೆ ಪಪ್ಪ ಮಮ್ಮ ಹತ್ರ ನಾನು ವಾಪಸ್ ಹೋಗ್ಲೇಬೇಕು, ನಾನು ಉಳ್ಕೊಳ್ಳೋದೇ ಇಲ್ಲ ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಪಕ್ಕ ಕೇಳ್ತಾನೆ ಅಂತ ಅನ್ಕೊಂಡೆ. ಅದೇನೋ ಕೈಗೆ ಚಾಕ್ಲೇಟ್ ಹಾಕೊಂಡು ಮತ್ತೆ ಆಚೆ ಬಂದ್ರಿ. ಓ, ಆಟ ಆಡ್ಸಕ್ಕೆ ಕರ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅವ್ನು ಇನ್ನ ಪಪ್ಪ ಮಮ್ಮ ನೆನಪಾಗ್ತಿಲ್ಲ. ಪಕ್ಕ ಈಗ ಆಟ ಆಡಿದ್ಮೇಲೆ ನನ್ನ ಕೇಳ್ತಾನೆ ಅನ್ಕೊಂಡೆ. ಏನ್ ಸ್ಟಾರ್ದು ಕೈಗೆ ಹಾಕೊಂಡು ಕುಣಿದಿದ್ದೋ ಡ್ಯಾನ್ಸ್ ಮಾಡಿದ್ದೋ. ಆಮೇಲೆ ಈಗ ಡ್ಯಾನ್ಸ್ ಮುಗಿದ್ಮೇಲೆ ನನ್ನ ಪಪ್ಪನ ನೆನ್ಸ್ಕೊತಾನೆ ಈಗ ನಮ್ಮ ಪಾಪು. ಅತ್ತೆ ಹೇಳ್ತಾನೆ ಅಂತ ಅನ್ಕೊಂಡು ಕಾದಿದ್ದೋ ನಾನು. ಡ್ಯಾನ್ಸು ಮುಗೀತು. ಹೋ, ಈಗ ಪಕ್ಕ ಕ್ಲಾಸ್ ಒಳಗೆ ಹೋಗಲ್ಲ. ಅಷ್ಟು ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಪಪ್ಪ ಮಮ್ಮ ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ. ಏನ್ ಲೈನಲ್ಲಿ ಕ್ಲಾಸ್ಗೆ ಹೋಗ್ಬಿಡೋದ ನಡ್ಕೊಂಡು? ಓ, ಕ್ಲಾಸ್ಗೆ ಹೋದ್ನಲ್ಲಪ್ಪ ಒಳಗಡೆಗೆ. ಓ, ಕ್ಲಾಸಿಗೆ ಹೋಗಿ ಈಗ ಡ್ರೆಸ್ ಚೇಂಜ್ ಮಾಡಿಸ್ತಾರಲ್ಲ, ಈಗ ಪಕ್ಕ ಕೇಳ್ತಾನೆ ನೈಟ್ ಡ್ರೆಸ್ ಹಾಕ್ತಿದಂಗೆ ಮಲಗಿಸ್ಬಿಡ್ತಾರೆ ಅಲ್ಲೇ ಅಂತ ಅನ್ಕೊಂಡ್ರೆ ನೈಟ್ ಡ್ರೆಸ್ ಹಾಕಿ ಒಳಗಡೆ ಡ್ಯಾನ್ಸು ಮಾಡಾಯ್ತು ಕ್ಲಾಸ್ ಒಳಗಡೆ. ಎಂಟರ್ಟೈನ್ಮೆಂಟ್ ತಗೋತಾ ಇದ್ದಾನೆ, ಅದಕ್ಕೆ ಆಟ ಆಡ್ತಿದ್ದಾನೆ. ಅದಕ್ಕೆ ಇನ್ನ ಪಪ್ಪ ಮಮ್ಮನ ಕೇಳಿಲ್ಲ ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ದೆ ರಾತ್ರಿ ಆದ್ರೂ. ನೋಡ್ದೆ ಆದ್ರೂ ಪಪ್ಪ ಮಮ್ಮ ಬೇಕು ಅಂತ ಕೇಳೂ ಇಲ್ಲ, ಟೀಚರ್ ಕೇಳಿ ಮೆಸೇಜ್ ಹಾಕ್ಸಿಲ್ಲ. ಹಂಗೆ ನೋಡ್ತಾ ನಿಂತಿದ್ದೆ. ರಾತ್ರಿ ಸ್ಕೂಲ್ ಲೈಟ್ ಆಫ್ ಮಾಡ್ಬಿಡದ. ಈಗ ಆಫ್ ಮಾಡಿದ್ರು ಲೈಟು ಪಕ್ಕ ಇವಾಗ ಕೇಳ್ತಾನೆ ಪಪ್ಪ ಮಮ್ಮನ ಅಂತಂದ್ರೆ ಅವಾಗ್ಲೂ ಪತ್ತಿಗಿಲ್ಲ. ಹಂಗೆ ವೇಟ್ ಮಾಡಿ ಬೆಳಗಿನ ಜಾವನೇ ಆಗೋದ. ಫೈನಲಿ ಬೆಳಗ್ಗೆ ನನ್ನ ಕರ್ಕೊಂಡ್ಬರಕ್ಕೆ ಬರೋವಾಗ ಪಪ್ಪ ಮಮ್ಮನ ಕೇಳಿಲ್ಲ ನೀನು. ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.